ನೋಡಿ, ಏನು ಮೊನ್ನೆ ರಾತ್ರಿ ಮಧ್ಯರಾತ್ರಿ ಜೆ.ಎಸ್. ಆಸ್ಪತ್ರೆ ಎದುರುಗಡೆ ಇರ್ತಕ್ಕಂಥ ಒಂದು ಮಳಿಗೆ, ಒಂದು 15-17 ವರ್ಷಗಳಿಂದ ಒಂದು 5-6 ಮಳಿಗೆಗಳು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು ವ್ಯಾಪಾರಸ್ಥರು. ಮೊನ್ನೆ ರಾತ್ರಿ ಏಕಾಏಕಿ ಬಂದು ಒಂದಷ್ಟು ರೌಡಿಗಳು ಆ ಜಾಗನ ತೆರವುಗೊಳಿಸಿದ್ದಾರೆ, ಧ್ವಂಸ ಮಾಡಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ನೂಕಾಟ ಎಲ್ಲ ಮಾಡಿದ್ದಾರೆ. ಏನಿವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ಈ ರೀತಿ ಘಟನೆಗಳು ನಡೆದಿದೆ. ಪೊಲೀಸ್ ಇಲಾಖೆ ತಡವಾಗಾದರೂ FIR ಮಾಡಿದ್ದಾರೆ. ನಿನ್ನೆ ಈ ಕುರಿತು ನಾವು ನಿನ್ನೆ ಅಹೋರಾತ್ರಿ ಧರಣಿ ಮಾಡಿದ್ದೀವಿ. ಅವ್ರನ್ನ ಯಾರು ಕಿಡಿಗೇಡಿಗಳು ರೌಡಿಗಳು ಬಂಧಿಸಬೇಕು ಅಂತ ಅಹೋರಾತ್ರಿ ಧರಣಿ ಮಾಡಿದ್ದೀವಿ ಹೋರಾಟಗಾರರು. ಪೊಲೀಸ್ ಇಲಾಖೆಯಲ್ಲಿ ಇಷ್ಟೇ ಮನವಿ ಮಾಡ್ಕೊಳ್ಳೋದು, ಏನು ಅವ್ರು ಯಾರಿದ್ದಾರೆ ರೌಡಿ ಶೀಟ್ರು, ಅದ್ಯಾರು ಸಾಗರ್ ಅಂತೆ ಮತ್ತು ಅವ್ರ ಸಹಚರರುಗಳು, ಅವ್ರನ್ನೆಲ್ಲ ಈ ಕೂಡಲೇ ಬಂಧನ ಮಾಡಬೇಕು. FIR ಮಾಡ್ರೆ ಸಾಲದು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ನಮ್ಮ ಏನು ಕ್ಷೇತ್ರದ ಜನತೆ ಭಯಭೀತಿ ಇಲ್ಲದಂಗೆ ಆರಾಮಾಗಿ ಇರ್ತಕ್ಕಂತೆ ನೀವು ಮಾಡಬೇಕು. ಒಂದು ವೇಳೆ ನೀವು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಒಂದಿನ ಅಹೋರಾತ್ರಿ ಮಾಡಿದ್ದೀವಿ, ಇನ್ನು ಮುಂದಕ್ಕೂ ಉಪವಾಸ ಸತ್ಯಾಗ್ರಹ ಕೂತ್ಕೋಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ.